ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಲಾಭಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇಲ್ಲ. ಹೊರತಾಗಿ ಚಿಕ್ಕಬಳ್ಳಾಪುರ ಜನತೆಯ ಆರೋಗ್ಯದ ರಕ್ಷಣೆಗಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ನಮಗೆ ಶಿಕ್ಷೆ ಕೊಡೋದಾದರೆ ಆ ನೀರನ್ನ ನಮ್ಮ ಚಿಕ್ಕಬಳ್ಳಾಪುರ ತಂದು ಕೊಟ್ಟಿರುವಂಥ ಸರ್ಕಾರಕ್ಕೆ ಮತ್ತು ತಂದು ಕೊಟ್ಟಿರುವಂಥ ವ್ಯಕ್ತಿಗಳಿಗೆ ನಾವು ಯಾವ ರೀತಿ ಶಿಕ್ಷೆ ಕೊಡಬಾರ್ದು. ಬಂದಿಂದ ಒಂದೇ ಸಂದೇಶ ಕೊಡ್ತಾ ಇರೋದು, ಇಲ್ಲಿ ಯಾರು ಬಲವಂತವಾಗಿ ಗೂಂಡಾಗಿರಿ ಮಾಡಿ ದೌರ್ಜನ್ಯ ಮಾಡಿ ಯಾರನ್ನು ಬಾಕ್ಲಾಗಿಸ್ತಾ ಇಲ್ಲ. ಸ್ವಯಂ ಪ್ರೇರಿತವಾಗಿ ಅವರ ಆರೋಗ್ಯ ಅವರವರ ಕೈಯಲ್ಲಿ ಅಂತ ಈಗಾಗಲೇ ಸುಮಾರು ಜನ ನಮ್ಮ ಮುಂದೆ ಮಾತಾಡಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಮಾಡಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನೀರು ಬಿಡಬೇಕು ಅಂತ ಈ ಮೂಲಕ ಬಂದ್ ಮಾಡೋ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮಾರ್ಚ್ 15 ಭಾನುವಾರಂದು ಚಿಕ್ಕಬಳ್ಳಾಪುರ ಬಂದ್ ಹಮ್ಮಿಕೊಂಡಿದ್ದಾರೆ. ಆ ಒಂದು ಬಂದಿಗೆ ಸಮರ ಸೇನಾನಿ ಟಿ ಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಈ ಬಂದಿಗೆ ನಾವು ಬೆಂಬಲವನ್ನು ನೀಡ್ತಾ ಇದ್ವಿ. ಯಾಕೆ ಈ ಬಂದ್ಗೆ ಬೆಂಬಲ ನೀಡ್ತಾ ಇದ್ವಿ ಅಂತ ಹೇಳಿದ್ರೆ, ಏನು ಈ HN ವ್ಯಾಲಿ ಅಂತ ಕೊಳಚೆ ನೀರು ನಮ್ಮ ಕಂದವಾರ ಕೆರೆಗಳಿಗೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಕೆರೆಗಳು ಬರ್ತಾ ಇದೆ, ಅದು 3ನೇ ಹಂತದ ಶುದ್ಧೀಕರಣ ಆಗ್ತಾ ಇಲ್ಲ. ಕಡ್ಡಾಯವಾಗಿ ಈ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಲುವಾಗಿ ಈ ಒಂದು ಬಂದನ್ನು ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಿಂದ ಈ ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಇದ್ವಿ. ಕೆಲವೊಬ್ಬ ಬುದ್ಧಿಜೀವಿಗಳು ಇದನ್ನ ರಾಜಕೀಯ ಒಂದು ರಂಗದಲ್ಲಿ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಲಾಭಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇಲ್ಲ. ಹೊರತಾಗಿ ಚಿಕ್ಕಬಳ್ಳಾಪುರ ಜನತೆಯ ಆರೋಗ್ಯದ ರಕ್ಷಣೆಗಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನತೆ ಎಲ್ಲ, ಈ ಒಂದು ಹೋರಾಟ ರಾಜಕೀಯದ ಲಾಭಕ್ಕಾಗುವಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧವನ್ನು ಹೋರಾಟ ಮಾಡ್ತಾ ಇಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಕೇವಲ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮಾತ್ರ ಈ ಹೋರಾಟ ಮಾಡ್ತಾ ಇದ್ದೀವಿ. ಕೆಲ ಬುದ್ಧಿಜೀವಿಗಳು ಏನೋ ಅಂತಾರಲ್ವ, ಕೈಯಲ್ಲಿ ಕೆಲಸ ಆಗದನ್ನು ಮೈ ಪರ್ಚ್ಕೊಂಡಂತೆ ಆ ಥರ ಅಪಪ್ರಚಾರ ಮಾಡೋದೇ ಅವರ ಕೆಲಸಗಳಾಗಿರುತ್ತೆ. ದಯವಿಟ್ಟು ಇದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಂಬೇಡಿ. ನಮ್ಮ ಹೋರಾಟ ಏನೇ ಇದ್ರೂ ಜನರ ಪರವಾಗಿ, ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮಾತ್ರ. ಇವತ್ತು HN ವ್ಯಾಲಿಯಿಂದ ನೀವೇ ಗಮನಿಸ್ಬೋದು, ಈ ಕಂದವಾರ ಕೆರೆಯಲ್ಲಿ ಏನು ಈ HN ವ್ಯಾಲಿ ನೀರು ಬಂದಾಗಿಂದ ಕೊಳಚೆ ನೀರು ಆ ಕಂದವಾರ ಕಟ್ಟೆ ಹತ್ರ ಎಲ್ಲ ಒಂದು 3ರಿಂದ 4 ಬೋರ್ವೆಲ್ ಹಾಕಿದ್ದಾರೆ. ಯಾರು ನಗರಸಭೆಯವರು ಹಾಕಿರೋದು. ಆ ಒಂದು ಬೋರ್ವೆಲ್ಗಳಿಂದ ಸುತ್ತಮುತ್ತ ವಾರ್ಡ್ಗಳಿಗೆಲ್ಲ ನೀರು ಸರಬರಾಜು ಆಗ್ತಾ ಇದೆ. ಆ ನೀರು ಕುಡಿಯೋದ್ರಿಂದ ಅಲ್ಲಿ ಸುತ್ತಮುತ್ತಿನ ಜನರಿಗೆ ಅನಾರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡಯಾಲಿಸಿಸ್ ಆಗ್ಬೋದು, ಮತ್ತು ಮೂಳೆ ಸವಿತಗಳಾಗ್ಬೋದು, ಈ ರೀತಿ. ಹಾಗೂ ಅಲ್ಲಿ ಸುತ್ತಮುತ್ತಲಿನ ರೈತಾಪಿ ಜನರಿಗೆ ಅವರ ಜಮೀನಲ್ಲಿ ಏನು ಒಂದು ಫಲವತ್ತಾದ ಜಮೀನು ಒಂದು ವಿಷಪೂರಿತ ಜಮೀನಾಗಿ ಮಾರ್ಪಟ್ಟು ಅಲ್ಲಿ ಬೆಳೆಯುವಂತಹ ಬೆಳೆಗಳೆಲ್ಲನೂ ಕೂಡ ವಿಷಪೂರಿತ ಅಂಶಗಳನ್ನು ಕಂಡು ಬರ್ತಾ ಇದೆ. ಆದ್ದರಿಂದ ಈ 3ನೇ ಹಂತದ ಶುದ್ಧೀಕರಣ ಮಾಡಿದ್ರೆ ಸರ್ಕಾರಕ್ಕೆ ತುಂಬ ಒಳ್ಳೆಯದು. ಈ 3ನೇ ಹಂತದ ಶುದ್ಧೀಕರಣ ಮಾಡಿಲ್ವಾ, ಇವ್ರ ಕೈಲಿ ಮಾಡೋಕ್ಕಾಗಿಲ್ವಾ, ನಮಗೆ ಶುದ್ಧವಾದ ನದಿ ನೀರಾದರೂ ಕೊಡಿ. ಎರಡೂ ಕೊಟ್ಟಿಲ್ಲ ಅಂದರೆ ಮುಂದಿನಲ್ಲಿ ಮತ್ತಷ್ಟು ನಾವೇನು ವಿಧಾನಸೌಧಕ್ಕೆ ಮುತ್ತಿಗೆ ಆಗೋ ಮುಖಾಂತರ ನಮ್ಮ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನು ಇವಾಗ ನಮ್ಮ ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಲ್ಲಿ ಕಂದವಾರ ಕೆರೆ ಏನಿದೆ, ಆ ಕಂದವಾರ ಕೆರೆ ಹತ್ರ ಹೋಗ್ಬಿಟ್ಟು ಒಂದು ನಾಮಫಲಕ ಹಾಕಿದ್ದಾರೆ. ಆ ಯೋಜನೆ ಏನು ಈ HN ವ್ಯಾಲಿ ನೀರು ಬರುತ್ತಲ್ವ, ಆ ಒಂದು HN ವ್ಯಾಲಿಯ ಯೋಜನೆಯ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಈ ಒಂದು ನೀರು HN ವ್ಯಾಲಿ ನೀರೇನಿದೆ, ಕೆರೆಗಳು ಬರೋ ನೀರು, ಇದು ಯಾವುದೇ ಕಾರಣಕ್ಕೂ ಕುಡಿಯಲು ಹಾಗೂ ವ್ಯವಸಾಯಕ್ಕೆ ಮತ್ತು ದಿನನಿತ್ಯದ ಅಗತ್ಯಕ್ಕೆ ಈ ನೀರು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು. ಆ ರೀತಿ ಉಪಯೋಗ ಮಾಡಿದ್ರೆ ನಾವು ಅವ್ರ ಮೇಲೆ ಕಠಿಣವಾದ ಕಾನೂನಿನಲ್ಲಿ ಶಿಕ್ಷೆ ಕೊಡ್ತೀವಿ ಅಂತ ಸರ್ಕಾರನೇ ಅಲ್ಲಿ ಒಂದು ನಾಮಫಲಕ ಹಾಕಿದೆ. ಬಟ್ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ನಾಮಫಲಕ ಹಾಕಿದಿರಲ್ವ, ಆದರೆ ಕೆರೆ ಕಟ್ಟೆ ಹತ್ರ ಯಾಕೆ ನೀವು ಬೋರ್ವೆಲ್ ಹಾಕಬೇಕು? ಆ ಬೋರ್ವೆಲ್ನಿಂದ ಯಾಕೆ ಅಲ್ಲಿರುವಂಥ ಎಲ್ಲ ವಾರ್ಡ್ಗಳಿಗೆ, ನಗರವಾಸಿಗಳಿಗೆ ಯಾಕೆ ನೀರು ನೀವು ಕೊಡಬೇಕು? ಆ ಲೆಕ್ಕಕ್ಕೆ ಅದನ್ನ ನೀರು ನಾವೇ ಮತ್ತೆ ಕುಡಿತಾ ಇದೀವಲ್ಲ, ನಾವೇ ಅದನ್ನ ಉಪಯೋಗಿಸ್ತಾ ಇದೀವಲ್ಲ. ನೀವು ನಮಗೆ ಶಿಕ್ಷೆ ಕೊಡೋದಾದರೆ ಆ ನೀರನ್ನ ನಮ್ಮ ಚಿಕ್ಕಬಳ್ಳಾಪುರ ತಂದು ಕೊಟ್ಟಿರುವಂಥ ಸರ್ಕಾರಕ್ಕೆ ಮತ್ತು ತಂದು ಕೊಟ್ಟಿರುವಂಥ ವ್ಯಕ್ತಿಗಳಿಗೆ ನಾವು ಯಾವ ರೀತಿ ಶಿಕ್ಷೆ ಕೊಡಬಾರ್ದು? ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನರೇ ಅದಕ್ಕೆಲ್ಲ ಶಿಕ್ಷೆ ಕೊಡ್ತಾರೆ ಅಂತ ನಾನು ಈ ಸಮಯದಲ್ಲಿ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚೇತನ್ ಕುಮಾರ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತನಾಡುತ್ತಿದ್ದೇನೆ. ಈ ಒಂದು ಬಂದನ್ನು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲರೂ ತುಂಬ ಜನ ನಮ್ಮನ್ನು ಕ್ವಶನ್ ಕೇಳ್ತಾ ಇದ್ದಾರೆ, ಬಂದ್ ಮಾಡೋ ಬದಲು ಬೇರೆದೇನಾದರೂ ಮಾಡ್ಬೋದಾಗಿತ್ತಲ್ವ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋವಂಥ ಕೆಲಸ ಸುಮಾರು ಸತಿ ನಡೆದಿದೆ ಈಗಾಗಲೇ. ಈ 3ನೇ ಏನು ಶುದ್ಧೀಕರಣ ಇದೆ, ಆ ಶುದ್ಧೀಕರಣಕ್ಕಾಗಿ ಸುಮಾರು ಸರಿ ಮೊರೆ ಹೋಗಿದ್ದಾಗಿದೆ, ಎಲ್ಲ ಆಗಿದೆ. ಈಗ ಬಂದ್ ಮಾಡಿ ಬಿಸಿ ಮುಟ್ಟಿಸಿ ಇದರ ನಂತರ ಏನಾದರೂ ಅವ್ರು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಮುಂದೆ ಇನ್ನೂ ತುಂಬ ಕಠಿಣವಾಗಿ ಕ್ರಮ ಕೈಗೊಳ್ತೀವಿ ನಾವು. ಬಂದಿಂದ ಒಂದೇ ಸಂದೇಶ ಕೊಡ್ತಾ ಇರೋದು, ಇಲ್ಲಿ ಯಾರು ಬಲವಂತವಾಗಿ ಗೂಂಡಾಗಿರಿ ಮಾಡಿ ದೌರ್ಜನ್ಯ ಮಾಡಿ ಯಾರನ್ನು ಬಾಕ್ಲಾಗಿಸ್ತಾ ಇಲ್ಲ. ಸ್ವಯಂ ಪ್ರೇರಿತವಾಗಿ ಅವರ ಆರೋಗ್ಯ ಅವರವರ ಕೈಯಲ್ಲಿ ಅಂತ ಈಗಾಗಲೇ ಸುಮಾರು ಜನ ನಮ್ಮ ಮುಂದೆ ಮಾತಾಡಿದ್ದಾರೆ. ಕೆಲವು ಜನ ಬಂದು ನಮ್ಮ ಹತ್ರ ಹೇಳಿದ್ದಾರೆ, ಅಲ್ಲ ಸರ್, ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ, ನೀವು ನಮಗೆ ಶುದ್ಧ ನೀರು ಕೊಡಿಸ್ದಿರಿದ್ರೂ ಪರವಾಗಿಲ್ಲ, ಆ ಕೊಳಚೆ ನೀರು ಬರ್ದಿರ ತಡೀರಿ ಅಂತೇಳಿ ಸುಮಾರು ಜನ ನಮ್ಮ ಹತ್ರ ಬಂದು ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ನಾರಾಯಣಗೌಡರ ಸಮ್ಮುಖದಲ್ಲಿ ಏನು ಅವ್ರನ್ನ ಮಾತಾಡಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಅವ್ರನ್ನ ಮಾತಾಡಿ
ಈ ಬೆಂಬಲಕ್ಕೆ ಸಂಪೂರ್ಣ ಬಂದ್ಗೆ ಬೆಂಬಲಕ್ಕೆ ತುಂಬ ನಾವು ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಇಲ್ಲಿ ಸಂದೀಪ್ ರೆಡ್ಡಿ ಅವರಾಗ್ಬೋದು, ಇಲ್ಲಾಂದರೆ ಬಿ ಜೆ ಪಿಯವರು ಹೋರಾಟ ಮಾಡ್ತಾಯಿದ್ದಾರೆ, ಇಲ್ಲಾಂದರೆ ಬಿ ಜೆ ಪಿಯವರು ಬಂದ್ ಮಾಡ್ತಾಯಿದ್ದಾರೆ. ನಾವು ಇದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನನಗಾಗಿರೋ ಕಷ್ಟ, ನನಗಾಗಿರೋ ನೋವು ನನಗೆ ಗೊತ್ತಿದೆ. ಯಾಕಂದರೆ ನಾನು ಆ ಕೆರೆ ಪಕ್ಕದಲ್ಲೇ ಇದ್ದೀನಿ. ಕೆರೆಗೂ ನನಗೂ ಮಿನಿಮಮ್ ಒಂದು 300ರಿಂದ 350 ಮೀಟರ್ ದೂರದಲ್ಲಿ ನಾನಿದ್ದೀನಿ. ಅಲ್ಲಿಂದ ಬರೋ ಕ್ರಿಮಿಕೀಟಗಳು ಮತ್ತು ಆ ಸೊಳ್ಳೆಗಳು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಜೊತೆಗೆ ಅಲ್ಲಿನ ನೀರಿನ ಬಣ್ಣ ನೋಡಿಬಿಟ್ರೆ ನೀವು ಅದು ನೀರೋ ಇಲ್ಲ ಕೊಳಚೆ ನೀರು ನೀವೇ ಹೇಳ್ಬೋದು ಅದನ್ನ. ಈ ನಮ್ಮ ನಾರಾಯಣಗೌಡರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಅಣ್ಣವರ ಒಂದು ನೇತೃತ್ವದ ಈ ಒಂದು ರಕ್ಷಣಾ ವೇದಿಕೆ ಏನಿದೆ, ಈ ರಕ್ಷಣಾ ವೇದಿಕೆ ನಾಳೆ ಭಾನುವಾರ 15ನೇ ತಾರೀಕು ನಡೀತಕ್ಕಂತಹ ಒಂದು ಬಂದ್ಗೆ ಬೆಂಬಲ ಸೂಚಿಸೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಏನಪ್ಪ ಈ ಒಂದು ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅಂತಂದರೆ, ನಾಳೆ 15ನೇ ತಾರೀಕು ಏನಕ್ಕೆ ಈ ಹೋರಾಟ ಮಾಡ್ತಾಯಿದ್ದಾರೆ, ಏನಕ್ಕೆ ಬಂದ್ ಮಾಡ್ತಾಯಿದ್ದಾರೆ ಅಂದರೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನು HN ವ್ಯಾಲಿ ನೀರು ಬರ್ತಾಯಿದೆ, ಆ ನೀರು ಬಹಳ ಕಲುಷಿತವಾಗಿದ್ದು ಅದರಿಂದ ತುಂಬ ಅನಾರೋಗ್ಯಕರ ಹಾಗೂ ಒಂದು ಮನುಷ್ಯರ ಒಂದು ಎಲ್ಲ ಪ್ರತಿಯೊಂದು ಆರೋಗ್ಯದ ದೃಷ್ಟಿಯಿಂದ ತುಂಬ ತೊಂದರೆ ಆಗಿರ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆದ್ದರಿಂದ 3ನೇ ಹಂತದ ಶುದ್ಧೀಕರಣ ಮಾಡಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನೀರು ಬಿಡಬೇಕು ಅಂತ ಈ ಮೂಲಕ ಬಂದ್ ಮಾಡೋ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.